ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಪ್ರೀತಿ, ರೊಮ್ಯಾನ್ಸ್ ಹಾಗೂ ಭಾವನಾತ್ಮಕ ತಿರುವುಗಳು ಹೆಚ್ಚಾಗಿದ್ದು, ಕೂಡು ಕುಟುಂಬದ ಸೊಬಗು ಎದ್ದು ಕಾಣಿಸಲಿದೆ. ಸಂಚಿಕೆ ಆರಂಭದಲ್ಲಿ ಅಪ್ಪ ಮತ್ತು ಅಮ್ಮ ಎಷ್ಟೋ ದಿನಗಳ ನಂತರ ಇಬ್ಬರೇ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಡುತ್ತಿರುತ್ತಾರೆ. ಇದನ್ನು ನೋಡಿ ಮನೆಯಲ್ಲಿರುವ ಸುಂದರ ತಾನು ಬರುತ್ತೇವೆ ಎಂದು ಸಣ್ಣ ಮಗುವಿನಂತೆ ಹಠ ಹಿಡಿಯುತ್ತಾನೆ. ಆದರೆ ಕೇಶವ ಮತ್ತು ರಕ್ಷಾ ಇಬ್ಬರೂ ಸೇರಿ ಅಪ್ಪ ಅಮ್ಮ ಇಷ್ಟು ದಿನಗಳ ನಂತರ ಪ್ರೀತಿಯಿಂದ ಹೊರಟಿದ್ದಾರೆ, ನೀನು ಮಧ್ಯ ಹೋಗಿ ಸ್ವಾರ್ಥಿಯಾಗಬೇಡ ಎಂದು ಹೇಳಿ ಅವನಿಗೆ ಡೆಲಿವರಿ ಕೆಲಸ ಹಾಗೂ ಕಾಲೇಜ್ ನೆಪಗಳನ್ನು ನೀಡಿ ತಡೆದು ನಿಲ್ಲಿಸುತ್ತಾರೆ. ಮತ್ತೊಂದೆಡೆ ಮಾಧವ ಮತ್ತು ಪ್ರಿಯಾ ಬೆಂಗಳೂರಿನ ರೂಮಿನಲ್ಲಿದ್ದಾಗ ಮಾಧವನಿಗೆ ಅವನ ಬಾಸ್ ಫೋನ್ ಮಾಡಿ ಒಂದು ತುರ್ತು ಮೀಟಿಂಗ್ ಅಟೆಂಡ್ ಮಾಡಲು ತಿಳಿಸ್ತಾರೆ. ಹನಿಮೂನ್ಗೆ ಬಂದ ಜಾಗದಲ್ಲೂ ಆಫೀಸ್ ಕೆಲಸ ಎಂದು ಹೊರಟ ಮಾಧವನ ಮೇಲೆ ಪ್ರಿಯಾ ತೀವ್ರವಾಗಿ ಕೋಪಗೊಳ್ತಾಳೆ. ತಾನು ಅವನಿಗಾಗಿ ಹೊಸ ಸೀರೆ ಉಟ್ಟುಕೊಂಡು ತಯಾರಾಗಿದ್ದೇನೆ ಎಂದು ಹಠ ಮಾಡಿದರೂ ಮಾಧವ ಇದು ತುಂಬ ಇಂಪಾರ್ಟೆಂಟು ಫ್ಲೈಟ್ ಮೀಟಿಂಗು ಎಂದು ಸಮಾಧಾನ ಮಾಡಿ ರೂಮಿನಲ್ಲೇ ಟಿವಿ ನೋಡುತ್ತಾ ಇರುವಂತೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನೊಂದೆಡೆ ಅಪ್ಪ ಅಮ್ಮನನ್ನು ದೇವಸ್ಥಾನದ ನೆಪದಲ್ಲಿ ಪಾರ್ಕ್ಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅಮ್ಮನಿಗೆ ಜಡೆ ಹಾಕಿ ಹೂವು ಮುಡಿಸಿ ಕ್ಯೂಟಾಗಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ಅವರಿಬ್ಬರ ಮದುವೆಯ ಹೊಸ ದಿನಗಳಲ್ಲಿ ಮೈಸೂರು ಅರಮನೆಗೆ ಹೋದಾಗ ಹಸಿರು ಬಳೆ ತೊಡಿಸಿದ ಸವಿ ನೆನಪನ್ನು ನೆನಪಿಸಿಕೊಂಡು ಅಪ್ಪ ಅಮ್ಮನ ಕೈಗೆ ಪ್ರೀತಿಯಿಂದ ಬಳೆ ತೊಡಿಸ್ತಾರೆ. ಈ ಸಮಯದಲ್ಲಿ ಅಮ್ಮ ಒಂದು ವೇಳೆ ಕೇಳಿ ಮಾತು ಪಡೆದುಕೊಳ್ತಾರೆ. ನಮ್ಮ ನಂದಗೋಕುಲದಂತಹ ಗೂಡು ಕುಟುಂಬದಲ್ಲಿ ಒಂದು ಸಣ್ಣ ಕೊರತೆ ಇದೆ, ದಯವಿಟ್ಟು ಅಮೂಲ್ಯನನ್ನು ನಮ್ಮ ಮನೆಯ ಸೊಸೆ ಎಂದು ಒಪ್ಪಿಕೊಳ್ಳಿ ಎಂದು ಬೇಡಿಕೊಳ್ತಾರೆ. ಆಗ ನಂದನ ಕೂಡ ಆ ಪ್ರೀತಿಯ ಆಸೆಗೆ ಒಪ್ಪಿಗೆ ನೀಡ್ತಾರೆ. ಕೊನೆಯಲ್ಲಿ ಮನೆಯಲ್ಲಿ ಕೇಶವ ಮತ್ತು ಮೀನಾ ಇಬ್ಬರ ನಡುವೆ ಕ್ಯೂಟ್ ಆದ ಜಗಳ ಶುರುವಾಗುತ್ತದೆ. ಕೇಶವ ತನ್ನನ್ನು ಅನ್ರೊಮ್ಯಾಂಟಿಕ್ ಎಂದು ಕರೆದಿದ್ದಕ್ಕಾಗಿ ಮೀನಾಳ ಬಳಿ ಸಾರಿ ಕೇಳಲು ಮತ್ತು 3 OTP ಮುತ್ತು ನೀಡಲು ಆರ್ಡರ್ ಮಾಡುತ್ತಾನೆ. ಇಲ್ಲದಿದ್ದರೆ ಮನೆಯವರೆಲ್ಲರ ಮುಂದೆ ಈ OTP ರಹಸ್ಯವನ್ನು ಹೇಳಿಬಿಡುತ್ತೇನೆ ಎಂದು ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಕೇಶವನ ಕಾಟ ತಾಳಲಾರದೆ ಮೀನಾ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿ OTP ನೀಡಲು ಒಪ್ಪಿಕೊಳ್ಳುವ ಕ್ಯೂಟ್ ದೃಶ್ಯದೊಂದಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಹಾಗೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.